ಹಾಯ್ ಫ್ರೆಂಡ್ಸ್, ಅಮೆಝಾನಿಂದ ಟ್ರಿಪಡ್ ಕ್ಯಾಮ್ರಾ ಸ್ಟ್ಯಾಂಡನ್ನು ತರಿಸ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ, ಇದು ಯಾವ ಥರ ಇದೆ ಅಂತೇಳಿ ಅನ್ಬಾಕ್ಸ್ ಮಾಡೋಣ. ಮೊದಲಾಗಿ ಪ್ಯಾಕಿಂಗ್ ಅಂತೂ ಚೆನ್ನಾಗೇ ಇದೆ, ಫುಲ್ಲು ಪ್ಲಾಸ್ಟಿಕ್ ಕವರಲ್ಲಿ ಬಂದಿದೆ. ನೋಡೋಣ ಫ್ರೆಂಡ್ಸ್, ಈ ಒಂದು ಟ್ರಿಪಡ್ ಸ್ಟ್ಯಾಂಡ್ನ ತರಿಸೋದಕ್ಕೆ ಮೇನ್ ರೀಸನ್ ಏನಂದರೆ, ನನ್ನ ಕಡೆ ಸೆಲ್ಫಿ ಸ್ಟಿಕ್ಕಿಂದ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡ್ತಾಯಿದ್ದೆ. ಈಗ ಆ ಒಂದು ವೀಡಿಯೋಸ್ನ ತೊಂದರೆ ಆಗಬಾರ್ದು ಮಾಡೋದಕ್ಕೆ ಅಂಥೇಳಿ ಈ ಟ್ರಿಪಡ್ ಸ್ಟ್ಯಾಂಡ್ನ ತರಿಸ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ, ಇದು ಯಾವ ಥರ ಇದೆ ಅಂತೇಳಿ. ಇದು ಸಿಲ್ವರ್ ಕವರ್ ಯಾಕೆ ಹಿಡಿದಾರೋ ಗೊತ್ತಿಲ್ಲ, ಪೇಪರ್ ಇದು ಬಿಲ್ಲು. ಓಕೆ, ಈಗ ನೋಡೋಣ ಸ್ನೇಹಿತರೆ, ಈ ಟ್ರಿಪಡ್ ಸ್ಟ್ಯಾಂಡ್ ಯಾವ ಥರ ಕಾಣ್ತಾ ಇದೆ ನೋಡೋಣ. ಬಾಕ್ಸ್ ಮೇಲೆ 60 ಸೆಂಟಿಮೀಟರ್ ಲೆಂತ್ ಅಂತಿದೆ, ಟೋಟಲ್ ಲೆಂತ್. ಅಂದರೆ ನಾವು ಅದನ್ನು ಇನ್ಕ್ರೀಸ್ ಮಾಡಿದರೆ ಟೋಟಲ್ ಲೆಂತ್ ಅಷ್ಟು ಇರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ WeCool 3-in-1 ಅಂತೇಳಿ ಹಾಕಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಈ ಟ್ರಿಪಡ್ ಬಂದು ಬ್ಲೂಟೂತ್ ಆಪರೇಟೆಡ್ ಟ್ರಿಪಡ್ ಸ್ನೇಹಿತರೆ. ಬಾಕ್ಸ್ ಕಂಟೆಂಟ್ ಮೇಲೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಕಾಂಪೊನೆಂಟ್ಸ್ ಎಲ್ಲ ಯಾವ ಥರ ಇದೆ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು, WeCool ಅಂತೇಳಿ ಅವ್ರ ಬ್ರ್ಯಾಂಡ್ ಒಂದು ಲೋಗೋ ಇದೆ ಹಿಂದುಗಡೆ. ಹಾಗೆ ಯಾವ ಫಂಕ್ಷನ್ಸ್ನ ಸಪೋರ್ಟ್ ಮಾಡುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಡಿಟೇಲ್ಸ್ ಸ್ಪೆಸಿಫಿಕೇಷನ್ಸ್ ಯಾವ ಥರ ಇದೆ ಅಂತೇಳಿ ಎಲ್ಲ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಟ್ರಿಪಾಯ್ಡ್ ಪೋರ್ಟ್ರೇಟ್ ಆಗಿಯೂ ಮತ್ತು ಲ್ಯಾಂಡ್ಸ್ಕೇಪ್ ಆಗಿ ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಒಂದು ಸ್ಟ್ಯಾಂಡ್ನ ತರಿಸ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನಂದರೆ, ಇದೊಂದು ಬ್ಲೂಟೂತ್ ಆಪರೇಟೆಡ್ ಫ್ರೆಂಡ್ಸ್. ಈ ಬ್ಲೂಟೂತ್ ಆಪರೇಟೆಡ್ ಇದ್ದರೆ ಭಾಳನೇ ಸುಲಭವಾಗಿ ವೀಡಿಯೋಸ್ನ ರೆಕಾರ್ಡ್ ಮಾಡ್ಬೋದು. ಈಗ ಅನ್ಬಾಕ್ಸ್ ಮಾಡೋಣ, ನೋಡೋಣ ಯಾವ ಥರ ಇದೆ ಅಂತೇಳಿ. ಕವರಲ್ಲಿ ಇಟ್ಟಿದ್ದಾರೆ, ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುವಲ್ನಲ್ಲಿ ಡಿಟೇಲ್ಸ್ ಮೆನ್ಷನ್ ಮಾಡಿದ್ದಾರೆ, ಯಾವ ಥರ ಅಸೆಂಬಲ್ ಮಾಡೋದು, ಡಿಸೆಂಬಲ್ ಮಾಡೋದು ಅಂತೇಳಿ. ಈಗ ನೋಡೋಣ ಸ್ನೇಹಿತರೆ, ಅವರ ಒಂದು ಕಂಪ್ನಿ ಲೋಗೋ ಒಂದು ಹಾಕಿದ್ದಾರೆ, WeCool ಅಂತೇಳಿ. ಚೆನ್ನಾಗಿದೆ ಸ್ನೇಹಿತರೆ, ನೋಡೋದಕ್ಕೂ ಲುಕ್ಕು ಚೆನ್ನಾಗಿದೆ. ಬಾಡಿಯ ಒಂದು ಪ್ಲಾಸ್ಟಿಕ್ ಕ್ವಾಲಿಟಿ ಥರ ಇದೆ, ಈಸಿಯಾಗಿ ಮೂವ್ ಆಗ್ತಾಯಿದೆ ಸ್ನೇಹಿತರೆ. ಮೇಲೆಗಡೆ ಯಾವುದೋ ಒಂದು ಸ್ಟ್ರಕ್ ಆಗೋದು ಆ ಥರ ಯಾವುದೇ ಒಂದು ಪ್ರಾಬ್ಲಮ್ ಏನು ತೋರಿಸ್ತಾ ಇಲ್ಲ. ನೋಡ್ಬೋದು, ಚೆನ್ನಾಗಿದೆ ಸ್ನೇಹಿತರೆ. ಈಗ ಇದು ಓಪನ್ ಮಾಡೋಣ. ಈ ಥರ ಸ್ಟ್ಯಾಂಡಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಥರ ಸ್ಟ್ಯಾಂಡಾಗಿಟ್ಟು ವೀಡಿಯೋಸ್ನ ರೆಕಾರ್ಡ್ ಮಾಡ್ಬೋದು. ಈ ಥರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಸ್ನೇಹಿತರೆ. ಮಧ್ಯದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ರಾಡ್ ಸ್ನೇಹಿತರೆ ಅದು. ಈ ಒಂದು ಸೆಲ್ಫಿ ಸ್ಟಿಕ್ 360 ಡಿಗ್ರಿಗೆ ರೊಟೇಟ್ ಮಾಡ್ಕೋಬೋದು. ಹಾಗೆ 240 ಡಿಗ್ರಿಗೆ ರಿವಾಲ್ವ್ ಮಾಡ್ಕೋಬೋದು ಸ್ನೇಹಿತರೆ. ಟೋಟಲಾಗಿ ರಿಮೋಟ್ ಕಂಟ್ರೋಲ್ ಆಪ್ರೇಟೆಡ್, ಒಳ್ಳೆ ಹ್ಯಾಂಡಿ ಆಗಿದೆ. ಕೈಯಲ್ಲಿ ತುಂಬಾ ಚೆನ್ನಾಗಿ ಗ್ರಿಪ್ ಇದೆ, ನೋಡ್ಬೋದು ಸ್ನೇಹಿತರೆ. ಈವನ್ ಇದನ್ನು ಸೆಲ್ಫಿ ಸ್ಟಿಕ್ಕಾಗಿಯೂ ಯೂಸ್ ಮಾಡ್ಕೋಬೋದು. ಬ್ಲೂಟೂತ್ ಆಪ್ಷನ್ ಇರೋದರಿಂದ ಈಸಿಯಾಗಿ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೋಬೋದು, ಹಾಗೆ ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೋಬೋದು. ಇದು ಮೇನ್ ಮೆಟೀರಿಯಲ್ ಬಂದು ಸ್ಟೇನ್ಲೆಸ್ ಸ್ಟೀಲಿಂದ ತಯಾರು ಮಾಡಿದ್ದಾರೆ. ಈ ಪ್ರಾಡಕ್ಟ್ ಒಂದು ಟೋಟಲ್ ವೆಯ್ಟ್ ಬಂದರೆ 113 ಗ್ರಾಮ್ ಸ್ನೇಹಿತರೆ, 113 ಗ್ರಾಮ್ಗಳಿದೆ. ಹಾಗೆ ಇದು ರೀಪ್ಲೇಸಬಲ್ ಬ್ಯಾಟ್ರಿಯನ್ನು ಇದೆ ಸ್ನೇಹಿತರೆ. ಒಳ್ಳೆ ಒಂದು ಫೀಚರ್ಸ್ ಅಡ್ವಾಂಟೇಜ್ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದು ಸೆಲ್ಫಿ ಸ್ಟಿಕ್ ಟ್ರಿಪಾಯ್ಡ್ನಲ್ಲಿ. ಓವರಾಲ್ ಆಗಿ ನೋಡಿದರೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗೇ ಇದೆ ಸ್ನೇಹಿತರೆ. ಪ್ರಾಡಕ್ಟ್ ಏನು ಡ್ಯಾಮೇಜ್ ಆಗದೇ ಕಳಿಸಿದ್ದಾರೆ. ನೋಡ್ಬೋದು, ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ನೋಡ್ಬೋದು, ಇಲ್ಲಿಂದ ಫೋಟೋಸ್ನ ಕ್ಲಿಕ್ ಮಾಡ್ಬೋದು, ಹಾಗೆ ವೀಡಿಯೋಸ್ನ ರೆಕಾರ್ಡ್ ಮಾಡ್ಬೋದು. ಈಗ ನೋಡೋಣ ಸ್ನೇಹಿತರೆ, ಈ ಒಂದು ಸೆಲ್ಫಿ ಸ್ಟಿಕ್ನ ಬ್ಲೂಟೂತ್ ಯಾವ ಥರ ಆನ್ ಮಾಡೋದು ಅಂತೇಳಿ. ಆನ್ ಆಗುತ್ತಾ ಅಂತ ನೋಡೋಣ. ನೋಡ್ಬೋದು ಸ್ನೇಹಿತರೆ, ಆನ್ ಆಗಿದೆ ಈಗ. ಓಕೆ, ಕಂಡೀಷನ್ ಚೆನ್ನಾಗೇ ಇದೆ ಸ್ನೇಹಿತರೆ. ನನಗಂತೂ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಚಿಕ್ಕದಾಗಿದೆ ಸ್ನೇಹಿತರೆ. ಕೈಯಲ್ಲಿ ಹಿಡ್ಕೊಳ್ಳೋಕ್ಕೂ ಚೆನ್ನಾಗಿದೆ, ವಿಡಿಯೋ ರೆಕಾರ್ಡ್ ಮಾಡೋಕ್ಕೂ ಔಟ್ಡೋರಲ್ಲೂ ಚೆನ್ನಾಗಿದೆ. ಈ ಒಂದು ಸೆಲ್ಫಿ ಸ್ಟಿಕ್ನ ನಾನು 549 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದರೆ ಬೈ ಮಾಡ್ಬೇಕು ಅಂದ್ಕೊಂಡ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ವರ್ತ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನೋಡೋಣ ಸ್ನೇಹಿತರೆ, ಇದನ್ನು ಯಾವ ಥರ ರಿಮೂವ್ ಮಾಡೋದು ಅಂತೇಳಿ. ಡಿಸೆಂಬಲ್ ಮಾಡಿ ಮತ್ತೆ ಹಾಗೆ ಅಸೆಂಬಲ್ ಮಾಡೋಣ. ಈಗ ಓಪನ್ ಆಗ್ತಾಯಿದೆ, ನೋಡ್ಬೋದು ಸ್ನೇಹಿತರೆ. ಟೋಟಲ್ ಲೆಂತ್ 60 ಸೆಂಟಿಮೀಟರ್ ಇದೆ ಸ್ನೇಹಿತರೆ. ನಮ್ಮ ಒಂದು ನಾರ್ಮಲ್ ಸ್ಕೇಲ್ 15 ಸೆಂಟಿಮೀಟರ್ ಇರುತ್ತೆ. ಆ ಒಂದು ಸ್ಕೇಲ್ನ 4 ಟೈಮ್ ಡಬಲ್ ಮಾಡಿದರೆ 60 ಸೆಂಟಿಮೀಟರ್ ಇರುತ್ತೆ. ಲೆಂತ್ ಅಂತೂ ಓಕೆ 60 ಸೆಂಟಿಮೀಟರ್ ಎಕ್ಸಾಕ್ಟಾಗಿ ಇದೆ, ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಇರ್ಬೋದು. ಇಲ್ಲಿ ನೋಡ್ಬೋದು, ಫೋನ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಯಾವ ಥರ ಫೋನ್ ಇಡೋದು ಅಂತೇಳಿ. ಇದು ವರ್ಟಿಕಲ್ ಆಗಿ ಮತ್ತು ಹಾರಿಜೆಂಟಲ್ ಆಗಿ ಎರಡು ಟೈಪ್ ಇಟ್ಕೋಬೋದು.
ಫ್ರೆಂಡ್ಸ್, ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ. ಈಗ ನೋಡಿ, ಬ್ಲೂಟೂತ್ ಬಟನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು, ಹಾಗೆ ಈಸಿಯಾಗಿ ಮತ್ತು ರೀಇನ್ಸ್ಟಾಲು ಮಾಡ್ಬೋದು. ಚೆನ್ನಾಗಿದೆ ಸ್ನೇಹಿತರೆ. ಈ ಒಂದು ಆಪ್ಷನ್ ಭಾಳನೇ ಚೆನ್ನಾಗಿದೆ. ಅಂದರೆ ಕೈಯಲ್ಲಿ ಹಿಡ್ಕೊಂಡು ರಿಮೋಟ್ ಥರ ಕ್ಲಿಕ್ ಮಾಡ್ಕೋಬೋದು. ಬೇಡ ಅಂದರೆ ಹಾಗೆ ಸೆಲ್ಫಿ ಸ್ಟಿಕ್ಕಲ್ಲೇ ಅದನ್ನು ರೀಇನ್ಸ್ಟಾಲ್ ಮಾಡಿ ಡೈರೆಕ್ಟಾಗಿ ನೇರವಾಗಿ ಅಲ್ಲೇ ಯೂಸ್ ಮಾಡ್ಕೋಬೋದು.